ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ತಾವೆಲ್ಲರೂ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ. ಮತ್ತೆ ತುಂಬ ದಿನದ ನಂತರ ಮತ್ತೆ ನಿಮ್ಮ ಜೊತೆ ನಾನು ಕನೆಕ್ಟ್ ಆಗಲಿಕ್ಕೆ ಬಂದಿದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಯಾಕೆ ಇವತ್ತು ನಾನು ಮತ್ತೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದರೆ, ನಾಳೆ ಹಬ್ಬ, ಆ್ಯಕ್ಚುಲಿ ಮದರ್ ಮೇರಿಯ ಹುಟ್ಟು ಹಬ್ಬ. ಸೊ ಹಾಗಾಗಿ ಸೆಲೆಬ್ರೇಷನನ್ನು ಮಾಡ್ತಾ ಇದ್ದೀವಿ ಮನೆಯಲ್ಲಿ. ಸೊ ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡುವ ಅಂತ. ಹಾಗೆ 9 ದಿನ ನವೇನ ಇತ್ತು. 9 ದಿನ ನವೇನಕ್ಕೆ ನಾವು ಹೋಗಿದ್ವಿ. ಇವತ್ತು ಲಾಸ್ಟ್ ನವೇನ, ನಾಳೆ ಹಬ್ಬ. ಹಾಗೆ ನಾಳೆ ಹಬ್ಬದ ತಯಾರಿ ನೋಡಿ. ಜಾಜಿ ಹೂವು ತುಂಬ ಸಖತ್ತಾಗಿದ್ದಿಲ್ಲ, ಜಸ್ಟ್ ಇವಾಗ ಅರಳಿದೆ. ಟೈಮ್ ಇವಾಗ 9 ಗಂಟೆ ಆಗಿದೆ, ನೋಡ್ತಾ ಇರ್ಬೋದು. 9 ಗಂಟೆ ಆಗಿದೆ. ಹಾಗೆ ತುಂಬ ಘಮ 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 ಪರಿಮಳ ಬರ್ತಾ ಇದೆ. ನಾಳೆ ಇದು ಬೆಳಿಗ್ಗೆ ನಾವು ತಲೆಗೆ ಮುಡ್ಕೊಳ್ತೀವಿ. ಹಾಗೆ ಸ್ವಲ್ಪ ದೇವರಿಗೂ ಕೂಡ ಹಾಕ್ತೀವಿ. ಹಾಗೆ ಒಂಥರ ಖುಷಿ, ನಾಳೆ ಹಬ್ಬ ಅಂತ. ಹಾಗೆ 9 ದಿನ ನವೇನಕ್ಕೆ ನಾನು ನನ್ನ ಮಗಳಿಗೆ ಹಾಗೆ ರೆಡಿ ಮಾಡಿ ನವೇನಾಗಿ ಕರ್ಕೊಂಡು ಹೋಗ್ತಾ ಇದ್ದೆ. ತುಂಬ ಫೋಟೋಸನ್ನು ಕೂಡ ತೆಗೆದಿದ್ದೀನಿ, ಅದು ಕೂಡ ನಿಮಗೆ ಶೇರ್ ಮಾಡ್ತೀನಿ. 9 ದಿನದ ನವೇನ ಅವಳು ಯಾವ ಥರ ರೆಡಿ ಆಗಿದ್ಲು ಅಂತ. ನಾನು ತುಂಬಾ ಸಿಂಪಲಾಗಿ ಕುರ್ತಾ ಹಾಕ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ. ನಾನು ಗ್ರ್ಯಾಂಡಾಗಿ ಏನೂ ಕೂಡ ರೆಡಿ ಆಗ್ತಾ ಇರಲಿಲ್ಲ. ಬಿಕಾಸ್ ಅವಳಿಗೆ ರೆಡಿ ಮಾಡಲಿಕ್ಕೇ ನನಗೆ ನನ್ನ ಮಗಳು ರೆಡಿ ಆದಂತಹ ಫೋಟೋಸ್ ಇವೆಲ್ಲ ಎಂಗಲ್ಸ್ ಸ್ಟ್ರೇಟ್ ಆಗಿ ಇದೆ. ನಿಮಗೆ ಚಿಕ್ಕ ಸೈಜಲ್ಲಿ ಕಾಣಿಸ್ತಾ ಇರ್ಬೋದು. ಅವಳ ಫೋಟೋಸ್ ಬೇಕಂತಲೇ ನಾನು ತೆಗೆದಂತು. ಬಿಕಾಸ್ ಅವರ ತಂದೆಯವರಿಗೆ ಕಳಿಸುವ ಅಂತ ಒಂದೊಂದು ಫೋಟೋಸ್ ತುಂಬ ಸಖತ್ತಾಗಿಯೇ ಬಂದಿದೆ. ಫಸ್ಟ್ ಡೇ ನವನ, ಸೆಕೆಂಡ್ ಡೇ, ಥರ್ಡ್ ಡೇ, 9 ದಿನ ತನಕ ಇರತ್ತಲ್ವ, ಒಂದೊಂದು ದಿನಕ್ಕೆ ಒಂದೊಂದು ಫೋಟೋಸ್ ಎಲ್ಲ ತೆಗೆದು ಅವರ ತಂದೆಯವರಿಗೆ ನಾನು ಕಳಿಸ್ಕೊಡ್ತಾ ಇದ್ದೆ. ಅವಳು ಕೂಡ ತುಂಬಾ ಖುಷಿ ಆಗ್ತಾ ಇದ್ಲು. ಹೂವೆಲ್ಲ ಹಾಕುವಾಗ ಎಲ್ಲ ಈ ಥರ ಹೂವೆಲ್ಲ ತೊಗೊಂಡು ಹೋಗ್ತಾ ಇದ್ವಿ ನಾವು. ಅವಳ ಫಸ್ಟ್ ಟೈಮ್ ಅಲ್ವಾ ನವೇನ. ಸೊ ಹಾಗಾಗಿ ನನಗೂ ಕೂಡ ಒಂಥರ ಹ್ಯಾಪಿ. ಅವಳಿಗೆ ಚೆನ್ನಾಗಿ ರೆಡಿ ಮಾಡ್ತಾ ಇದ್ದೆ. ನಾನು ಸರಿಯಾಗಿ ರೆಡಿ ಆಗ್ತಾ ಇರಲಿಲ್ಲ. ಅವಳಿಗೆ ಚೆನ್ನಾಗಿ ರೆಡಿ ಮಾಡಬೇಕು, ಅವಳು ಚೆನ್ನಾಗಿ ಕಾಣಿಸ್ಬೇಕು ಅಂತ ಫೋಟೋಸಿಗೋಸ್ಕರ. ಹಾಗೆ ಇವೆಲ್ಲ ಫೋಟೋಸ್ ನೋಡಿಕೊಂಡು ಅವರ ತಂದೆಯವರು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅವಳಿಗೆ. ಹಾಗೆ ನೋಡೋಣ ಯಾವಾಗ ಬರ್ತಾರೆ ಅಂತ. ಹಾಗೆ ಇವೆಲ್ಲ ಫೋಟೋಸ್ ನೋಡಿ, ತುಂಬ ಸಖತ್ತಾಗಿದೆ. ಡೈಲಿ ಹಾಕ್ತಾಯಿದ್ವಿ ನಾವು, ಶೇರ್ ಮಾಡ್ತಾಯಿದ್ವಿ. ನಿಮಗೂ ಕೂಡ ಶೇರ್ ಮಾಡುವ ಅಂತ ನೋಡಿ. ಜಾಸ್ತಿಯಾಗಿ ನಾನು ಅವಳಿಗೆ ಅಂಗಿನೇ ಹಾಕಿದ್ದು. 1 ದಿನ ಮಾತ್ರ ಈ ಥರ ಡ್ರೆಸ್ ಹಾಕಿದ್ದು, ಪ್ಯಾಂಟ್ ಹಾಗೂ ಟಿ ಶರ್ಟು. ಇಲ್ಲಾಂದರೆ ಡೈಲಿ ಅಂಗಿನೇ ಹಾಕ್ತಾಯಿದ್ದೆ. ಅವಳು ಡ್ರೆಸ್ ಕೂಡ ಚೆನ್ನಾಗಿ ಕ್ಯಾರಿ ಮಾಡ್ತಾಯಿದ್ಲು. ಬರುವ ತನಕ ಅವಳು ಯಾವ ಥರ ರೆಡಿ ಆಗಿದ್ಲಲ್ವ ಅದೇ ಥರ ಆಗಿ ರಿಟರ್ನ್ ಬರ್ತಾಯಿದ್ಲು. ಮೆಸಪ್ ಆಗಿ ಬರ್ತಾ ಇರಲಿಲ್ಲ. ಹಾಗೆ ನಾಳೆ ಹಬ್ಬಕ್ಕೆ ಚೆನ್ನಾಗಿ ರೆಡಿ ಆಗಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ. ಸೀರೆಯನ್ನು ಉಟ್ಕೊಳ್ತಾ ಇದ್ದೀನಿ. ತುಂಬ ಲಾಂಗ್ ಟೈಮ್ ನಂತರ ಸೀರೆಯನ್ನು ಉಟ್ಕೊಳ್ತಾ ಇರೋದು. ಹಾಗೆ ಅವಳಿಗೂ ಕೂಡ ರೆಡಿ ಆಗ್ತೀನಿ. ನಿಮ್ಗೆ ಶೇರ್ ಮಾಡಲಿಕ್ಕೆ ಆಗಿದ್ದರೆ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಆಬ್ವಿಯಸ್ಲಿ ಶೇರ್ ಮಾಡಲೇಬೇಕಲ್ವ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದರೆ, ಬಟ್ ಟೇಕ್ ಆ ಟೈಮಲ್ಲಿ ತೊಗೊಳ್ಲಿಕ್ಕೆ ಆಗತ್ತೆ ಇಲ್ಲ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಮೊದಲನೇ ದಿನವೇ ಟೇಕ್ ತೆಗೆದಿಡುವ ಅಂತ ಟೇಕನ್ನು ತೊಗೊಳ್ತಾ ಇರೋದು. ಹಾಗೆ ನಾಳೆ ನಿಮಗೆ ಸಿಗ್ತೀನಿ. ಮಗಳು ಮಲ್ಕೊಂಡಿದ್ದಾಳೆ, ನೋಡ್ತಾ ಇರ್ಬೋದು. ನಾನು ನಿಮಗೆ ಹೇಳಿದ್ನಲ್ವ, ನನ್ನ ಕಾಟ್ ಏನಿದೆ ತೆಗೆದಿದ್ದೀನಿ. ಹಾಗೆ ಕೆಳಗೆ ಮ್ಯಾಟ್ರಸ್ ಈ ಥರ ಮ್ಯಾಟ್ರಸನ್ನು ಕೆಳಗಡೆ ಹಾಕಿದ್ದೀವಿ. ಹಾಗೆ ಕಾಟ್ ಏನಿದೆ ಎಲ್ಲ ಏನಂತಾರೆ ಪಾರ್ಟ್ಸ್ ಎಲ್ಲ ತೆಗೆದು ಅಲ್ಲಿ ಅಂತ ಇಟ್ಟಿದ್ದೀವಿ. ಇಲ್ಲೇ ಒಳಗಡೆ ಇಟ್ಟದ್ದು. ಹಾಗೆ ಮ್ಯಾಟ್ರಸ್ ಮೇಲೆ ಇವಾಗ ಮಲಗ್ತಾ ಇದ್ದೀವಿ. ಹಾಗೆ ನಾಳೆ ನಿಮಗೆ ಸಿಗ್ತೀನಿ. ಗುಡ್ ನೈಟ್. ಗೈಸ್, ಮಗಳು ಮಲ್ಕೊಂಡಿದ್ದಾಳೆ, ನಾನಿವಾಗ ಎದ್ದಿದ್ದೀನಿ. ಹಾಗೆ ಅತ್ತೆ ಸೀರೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇದು ನನ್ನ ಮಗಳದ್ದು. ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಅದೇನಂತಾರೆ ಪ್ಲೇಟ್ಸ್ ಎಲ್ಲ ತೆಗಿತಾರಲ್ವ ಹಾಗೆ ನನ್ನ ಬ್ಯಾಗ್ ಕೂಡ ನಾನು ರೆಡಿ ಮಾಡಿದ್ದೀನಿ ಮಗಳಿಗೆ. ಇದರಲ್ಲಿ ತುಂಬಾ ಐಟಮ್ಸ್ ಇದೆ ಮಗುವಿನದ್ದು. ಯಾವತ್ತೂ ಕೂಡ ಬೇರೆ ಬ್ಯಾಗನ್ನು ತೊಗೊಂಡು ಹೋಗ್ತಾ ಇದ್ದೆ. ಟೈಮ್ ಸಿಕ್ಕಿದ್ರೆ ನಿಮಗೆ ನಾನು ಶೇರ್ ಮಾಡ್ತೀನಿ ಈ ಬ್ಯಾಗಲ್ಲಿ ಏನೇನಿದೆ ಅಂತ. ಬಟ್ ಇವಾಗ ಯಾರಾದರೂ ಒಬ್ಬರು ಬೇಕು ಅದಕ್ಕೆ ವಿಡಿಯೋನ ತೆಗಿಲಿಕ್ಕೆ. ಸೊ ಹಾಗಾಗಿ ಇವಾಗ ಸ್ವಲ್ಪ ಟಚಪ್ ಮಾಡ್ಕೊಳ್ತೀನಿ. ನಂತರ ಸೀರೆನ ಉಟ್ಕೊಳ್ಳಿಕ್ಕೆ ಹೋಗಬೇಕು. ನನಗೆ ಸೀರೆ ಉಟ್ಕೊಳ್ಳಿಕ್ಕೆ ಬರಲ್ಲಲ್ವ. ಸೊ ಹಾಗಾಗಿ ನಾನು ಸೀರೆ ಉಟ್ಕೊಳ್ಳೋದು ತುಂಬ ಕಡಿಮೆ. ಸೀರೆಯನ್ನು ಉಟ್ಕೊಳ್ಳಿಕ್ಕೆ ಹೋಗಬೇಕು. ಇವಾಗ ಒಂದು 15 ಮಿನಿಟ್ಸಲ್ಲಿ ಹೋಗಬೇಕು. ಹಾಗೆ ನನ್ನದು ಹಾಗೂ ಅತ್ತೆ ಸೀರೆ ಸೇಮ್ ಇದೆ, ಇಬ್ಬರದ್ದು ಕೂಡ ಸೇಮ್ ಅಂದರೆ
ಕಲರ್ ಸೇಮ್ ಇದೆ, ಪ್ಯಾಟರ್ನ್ ಬೇರೆ ಬೇರೆ. ಹಾಗೆ ಹೋಗ್ತೀನಿ ನಾನು ರೆಡಿ ಆಗಲಿಕ್ಕೆ. ಇವತ್ತು ಹಬ್ಬಕ್ಕೆ ಸ್ಪೆಷಲ್ ಜಾಸ್ತಿಯಾಗಿ ತರಕಾರಿಯನ್ನೇ ಮಾಡ್ತಾರೆ. ಒಬ್ಬೊಬ್ಬರು ನಾನ್ ವೆಜ್ ಮಾಡ್ತಾರೆ, ಹಾಗೇನಿಲ್ಲ. ಬಟ್ ನಮ್ಮನೇಲಿ ಜಾಸ್ತಿಯಾಗಿ ತರಕಾರಿಯನ್ನೇ ಮಾಡೋದು. ಹಾಗೆ ಬೆಂಡೆಕಾಯಿ, ಕರೇಲ, ಸೌತೆಕಾಯಿ, ಇದು ಸ್ವಲ್ಪ ನನಗೆ ಕನ್ಫ್ಯೂಸ್ ಆಗುತ್ತೆ. ಸೋರೆಕಾಯಿ, ಏನೋ ಹೇಳ್ತಾರೆ, ಗೊಸಾಳೆ ಅಂತ ನಾವು ಹೇಳ್ತೀವಿ. ಹಾಗೆ ಇದು ಚನಾನ್ ದಾಲ್, ಪಾಯಸ ಮಾಡಲಿಕ್ಕೋಸ್ಕರ. ಅಲ್ಲಿ ನಾನು ರೆಡಿ ಆದೆ, ಬಟ್ ಮಗಳು ಮಾತ್ರ ಹೇಳ್ತಾ ಇಲ್ಲ. ಜಾಸ್ಲಿನ್, 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 ಗುಡ್ ಮಾರ್ನಿಂಗ್. ಜಾಸ್ಲಿನ್, ಊಟ ಪತ್ತ, ಊಟ ರೆಡಿ ಜಾಂಕ. ಇವಾಗಲೇ ಚರ್ಚಿಗೆ ಹೋಗ್ಲಿಕ್ಕೆ ಕಳ್ಳು ಬೀಳ್ತಾ ಇದ್ದಾಳೆ, ನಂತರ ಸ್ಕೂಲಿಗೆ ಹೋಗ್ಲಿಕ್ಕೆ ಕಳ್ಳು ಬೀಳ್ತಾಳೆ. ಪಾಪ ಅವಳಿಗೇನೋ ಗೊತ್ತಾಗಲ್ಲ, ಆದರೂ ಸಹ ಹೇಳೋದು. ಎಷ್ಟು ಹೇಳಿಸ್ತಾ ಇದ್ರಿ ಯಾವಾಗಿಂದ ಅವಳಿಗೆ ರೆಡಿ ಮಾಡಬೇಕು ಅಂತ, ಬಟ್ ಅವಳು ಮಾತ್ರ ಹೇಳ್ತಾನೆ ಇಲ್ಲ. ಈ ಥರ ನಾನು ರೆಡಿಯಾಗಿದ್ದೀನಿ, ನೋಡ್ತಾ ಇರ್ಬೋದು ಯಾವ ಥರ ನಾನು ಕಾಣಿಸ್ತಾ ಇದ್ದೀನಿ ಅಂತ. ಹಾಗೆ ತುಂಬ ಲಾಂಗ್ ಟೈಮ್ ನಂತರ ನನಗೋಸ್ಕರ ಸ್ವಲ್ಪ ಟೈಮ್ ತಗೊಂಡು ನಾನು ರೆಡಿ ಆದದ್ದು. ಎವ್ರಿ ಟೈಮ್ ಮಗಳ ಜೊತೆನೇ ಇರ್ತಾ ಇದ್ದೆ. ಸೊ ಫೈನಲಿ ರೆಡಿಯಾಗಿದ್ದೀನಿ. ತುಂಬ ಸಖತ್ತಾಗಿ ಕಾಣಿಸ್ತಾ ಇದ್ದೀನಿ, ನನಗೆ ಆ ಥರ ಫೀಲ್ ಆಗ್ತಾ ಇದೆ. ಹಾಗೆ ಅವಳಿಗೂ ಕೂಡ ರೆಡಿ ಮಾಡ್ತೀನಿ. ಡ್ರೆಸ್ ಎಲ್ಲ ಆಲ್ರೆಡಿ ತೆಗೆದಾಗಿದೆ, ಎಲ್ಲ ರೆಡಿ ಇದೆ. ಫೈನಲಿ ರೆಡಿಯಾಗಿ ಚರ್ಚಿಗೆ ಹೋಗ್ತಾ ಇದ್ದೀವಿ. ಮಗಳನ್ನು ಅತ್ತೆ ಹಿಡ್ಕೊಂಡಿದ್ದಾರೆ. ಅತ್ತೆದು ಹಾಗೆ ನಂದು ಸೇಮ್ ಕಲರ್ ಸೀರೆ, ತುಂಬ ಚೆನ್ನಾಗಿ ಕಾಣಿಸ್ತಾರಲ್ವ. ಇವರು ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಒಂದು ವಿಡಿಯೋ ಅಥವಾ ಫೋಟೋ ಏನು ಕೂಡ ತೊಗೊಳ್ಲಿಕ್ಕಾಗೇ ಇಲ್ಲ. ನೋಡಬೇಕು, ಪೂಜೆ ಆದ ನಂತರ ತೊಗೊಳ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನೋಡಿ ಮಗಳ ಹಾಗೆ ಬೇಗ ಬೇಗ ಹೋಗ್ತೀವಿ. ಅಲ್ಲಿ ಹೋಗಿ ರೀಚ್ ಆಗ್ತೀನಿ ಬೇಗ. ಟೈಮ್ ಆಯಿತು, ಒಂದು 10 ನಿಮಿಷನೋ 15 ನಿಮಿಷನೋ ಇದೆ. ಇನ್ನೂ ತನಕ ಸ್ಟಾರ್ಟ್ ಆಗಿಲ್ಲ, ಒಬ್ಬೊಬ್ಬರೇ ಆಗಿ ಬರ್ತಾ ಇದ್ದಾರೆ. ನಾನು ಕೂಡ ಒಳಗಡೆ ಹೋಗ್ತಾ ಇದ್ದೀನಿ. ಎಲ್ಲರೂ ಕೂಡ ಮಾತೆ ಮರಿಯಮ್ಮನವರಿಗೆ ಹೂವನ್ನು ಹಾಕ್ತಾ ಇದ್ದಾರೆ. ಒಬ್ಬೊಬ್ಬರೇ ಬಂದು ಎಲ್ಲ ಹೂವನ್ನು ಹಾಕ್ತಾ ಇದ್ದಾರೆ. ತುಂಬ ಜನರದ ಹಾಕಾಯಿತು, ಮತ್ತು ಕೂಡ ತುಂಬ ದೊಡ್ಡ ಲೈನ್ ಇದೆ. ನಾನು ಕೂಡ ಲೈನಲ್ಲಿ ಇದ್ದೀನಿ ಹೂವನ್ನು ಹಾಕಲಿಕ್ಕೋಸ್ಕರ. ಈ ಒಂದು ದಿವಸಕ್ಕೆ ಎಲ್ಲರೂ ಕೂಡ ತುಂಬಾ ವೇಟ್ ಮಾಡ್ತಾ ಇರ್ತಾರೆ. ಕುಟುಂಬದ ಹಬ್ಬ ಇದು. ಮದರ್ ಮೇರಿ ಅವರು ನೋಡಿ ಕಾಣಿಸ್ತಾನೆ ಇಲ್ಲ, ಅಷ್ಟು ಹೂವಿನ ರಾಶಿ. ಯಾಕಂತ ಹೇಳಿದ್ರೆ ಅಷ್ಟು ಎಲ್ಲರ ಪ್ರೀತಿ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಹೂವು ತೊಗೊಂಡು ಬರ್ತಾರೆ, ಜಾಸ್ತಿ ಹೂವನ್ನು ತೊಗೊಂಡು ಬರ್ತಾರೆ. ಎಲ್ಲರೂ ಕೂಡ ಸಿಂಗಲ್ ಆಗಿ ಹೂವನ್ನು ಹಾಕ್ತಾರಲ್ವ. ಎಲ್ಲರದ್ದು ಕೂಡ ಹೂವು ಹಾಕಿ ಆಯಿತು. ಈಗ ಫಾದರ್ ಅವರು ಧೂಪವನ್ನು ಹಾಕ್ತಾ ಇದೆ. ಈ ಒಂದು ಪರಿಮಳ ಉಂಟಲ್ವ, ನನಗೆ ತುಂಬಾ ಇಷ್ಟ ಆಗುತ್ತೆ. ಪರ್ಸ್ನಲಿ ನನಗೆ ತುಂಬಾ ಇಷ್ಟ. ಮನೆಯಲ್ಲಿ ಕೂಡ ಹಾಗೆ ನಾನು ಜಾಸ್ತಿ ಧೂಪವನ್ನು ಹಾಕ್ತಾ ಇರ್ತೀನಿ, ಯಾಕಂದರೆ ಈ ಧೂಪ ನನಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಧೂಪವನ್ನು ಹಾಕ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಹೊಸ ಬೆಳೆ, ಭತ್ತದ ತೆನೆಯ ಮೇಲೆ ಆಶೀರ್ವಾದ. हे नवे बेळे आज आमच्या कुटुंबात येवतना आमच्या मदलो माया मोग वाडोवन दी आनी संतोष सोडोवन दी. भावार्थान आनी मोगान एक जाल्ली आमी आमचे माये मरये बराबर आमी एक दीस तुजे सस्ताचे सुख घेशें कर मागता तुज्या पुता जेजूचे नावे नमारणीये काकुळचे. ಮದರ್ ಮೇರಿಗೆ ಹೂವನ್ನು ಹಾಕಿ ಆಯಿತು, ಬೇಳೆ ಮೇಲೆ ಆಶೀರ್ವಾದ ಕೂಡ ಆಯಿತು. ಇವಾಗ ಪೂಜೆ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಕೂಡ ಒಳಗಡೆ ಹೋಗ್ತಾ ಇದ್ದಾರೆ, ಶಿಸ್ತಾಗಿ ಕೂತ್ಕೊಂಡಿದ್ದಾರೆ. ನಾನು ಕೂಡ ಕೂತ್ಕೊಳ್ತೀನಿ.
ಇವತ್ತಿನ ಬಲಿ ಪೂಜೆ ಏನಿದೆ ಕಂಪ್ಲೀಟ್ ಆಯಿತು. ಹಾಗೆ ಫಾದರ್ ಎಲ್ಲರಿಗೂ ಕೂಡ ಭತ್ತದ ತೆನೆಯನ್ನು ಕೊಡ್ತಾ ಇದ್ದಾರೆ. ಮನೆಯ ಸದಸ್ಯರು ಒಬ್ಬರು ತೊಗೊಂಡು ಹೋಗಬೇಕು, ದೊಡ್ಡವರಾಗಿದ್ದರೆ ತುಂಬ ಒಳ್ಳೆಯದು. ಹಾಗೆ ನಮ್ಮ ಅತ್ತೆಯವರು ತೊಗೊಂಡು ಬಂದರು. ಹಾಗೆ ಹೂವಿನ ಡೆಕೋರೇಷನ್ ನೋಡಿ, ರಿಯಲ್ ಫ್ಲವರ್ಸ್ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ. ಹಾಗೆ ಮದರ್ ಮೇರಿ ಹತ್ರ ಕೂಡ ಈ ಥರ ಒಂದು ಡೆಕೋರೇಷನನ್ನು ಮಾಡಿದ್ದಾರೆ, ತೊಟ್ಟಿಲ ಥರ ತುಂಬ ಸಖತ್ತಾಗಿದೆ. ಹಾಗೆ ಹೊರಗಡೆ ಎಲ್ಲರಿಗೂ ಕೂಡ ಪಾಯಸವನ್ನು ಕೊಡ್ತಾ ಇದ್ದಾರೆ. 2 ಥರದ ಪಾಯಸವನ್ನು ಮಾಡಿದ್ರಂತೆ, ಬೆಲ್ಲದ್ದು ಹಾಗೆ ಸಕ್ಕರೆದು. ನಾನು ಯಾವುದೋ ಒಂದು ಪಾಯಸ ತಗೊಂಡು ಬಂದೆ, ಯಾವುದಂತ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ, ಬಟ್ ತುಂಬಾ ಟೇಸ್ಟ್ ಹಾಗೆ ತುಂಬ ಸೂಪರಾಗಿ ಬಂದಿತ್ತು ಮಾತ್ರ ಪಾಯಸ. ಹಾಗೆ ಎಲ್ಲರೂ ಕೂಡ ಕುಡಿತಾ ಇದ್ದಾರೆ, ನೋಡ್ತಾ ಇರ್ಬೋದು. ತುಂಬ ಜನ ಹೋಗಿದ್ದಾರೆ ಕೂಡ. ನಾವು ಫೋಟೋಸ್ ಎಲ್ಲ ತೊಗೊಂಡು ಹೊರಗಡೆ ಬರೋ ತನಕ ನಾವು ಮನೆಗೆ ಬಂದು ರೀಚ್ ಆದ್ವಿ. ಪಾಯಸ ಕೂಡ ತುಂಬ ಸಖತ್ತಾಗಿ ಆಗಿತ್ತು. ಹಾಗೆ ಬಂದ್ವಿ. ಫಸ್ಟ್ ನಾನು ಇವಳಿಗೆ ಬೇರೆಯೇ ಹೇರ್ ಬ್ಯಾಂಡ್ ಹಾಕಿದ್ದು, ಅಲ್ಲಿ ಫೋಟೋಗೋಸ್ಕರ ಅಂತ ಹಾಕಿದ್ದಾಗಿತ್ತು. ಬಟ್ ಇದು ಹೇರ್ ಬ್ಯಾಂಡ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅವಳಿಗೆ. ಹಾಗೆ ಬಂದ್ವಿ. ಇವತ್ತು ಕುಟುಂಬದ ಹಬ್ಬ, ಅಡುಗೆ ಕೂಡ ಮಾಡಬೇಕು. ಟೈಮ್ ಇವಾಗ 11 ಗಂಟೆ ಆಗಿದೆ. ಇವಾಗ ಅಡುಗೆ ಮಾಡಲಿಕ್ಕಿದೆ, ಬೇಗ ಬೇಗ ಆಗುತ್ತೆ, ತರಕಾರಿ ಅಡುಗೆ ಅಲ್ವಾ. ಸೊ ಫಟಾಫಟ್ ನಾನು ಆಗುತ್ತೆ, ಇಬ್ಬರು ಕೂಡ ಸ್ಟಾರ್ಟ್ ಮಾಡ್ತೀವಿ. ಬ್ಯಾಕ್ ಟು ಹೋಮ್, ಮನೆಗೆ ಇದು ಏನಂತಾರೆ, ಬಟ್ಟೆಗೆ ಬಂದು. ಹಾಗೆ ಸೀರೆಯಿಂದ ಫೋಟೋ ನನಗೆ ತೆಗಿಲಿಕ್ಕೆ ಆಗೇ ಇಲ್ಲ, ನಿಜವಾಗ್ಲೂ ಟ್ರೈ ಮಾಡಿದ್ದೆ, ಆಗಿಲ್ಲ, ಗಡಿಬಿಡಿ ಆಯಿತು. ಸೊ ಹಾಗಾಗಿ ತೆಗಿಲಿಲ್ಲ ಫೋಟೋ, ಹಾಫ್ ಫೋಟೋನೇ ತೆಗೆದದ್ದು. ಹಾಗೆ ನನ್ನ ಮಗಳ ಫೋಟೋ ಕೂಡ ನಾನು ತೆಗೆದಿಲ್ಲ. ಇವಾಗ ನೋಡ್ತೀನಿ, ತೆಗಿಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಅಡುಗೆ ಸ್ಟಾರ್ಟ್ ಮಾಡೋದು, ಊಟ ಮಾಡೋದು, ಸಂಜೆಗೆ ಪ್ರೋಗ್ರಾಮ್ಸ್ ಇದೆ, ಅವಕ್ಕೆ ಹೋಗೋದು. ಹೂ ನೋಡಿ ಏನಾಗಿದೆ ಅಂತ, ಈ ಸೈಡ್ ಸರಿ ಇದೆ, ಆ ಸೈಡೆಲ್ಲ ಹೋಗಿದೆ. ಕುಟುಂಬದ ಹಬ್ಬ. ಇವಾಗ ಅಡುಗೆ ಮಾಡಲಿಕ್ಕಿದೆ. ಹಾಗೆ ಬೇಗ ಅಡುಗೆಯನ್ನು ಮಾಡಲಿಕ್ಕಿದೆ. ನಂತರ ಸಂಜೆಗೆ ಪ್ರೋಗ್ರಾಮ್ಸ್ ಇದೆಯಲ್ಲ, ಹಾಗಾಗಿ ಇದೇ ಥರ ಮಾಡ್ತಾಳೆ. ಹಾಗಾಗಿ ನನಗೆ ಮತ್ತೆ ಏನು ಕೂಡ ಹಾಕಲಿಕ್ಕೆ ಮನಸ್ಸು ಬರಲ್ಲ, ಸೀರೆ ಎಲ್ಲ ಉಟ್ಕೊಳ್ಳಿಕ್ಕೆ. ಹಾಗಾಗಿ ಸಿಂಪಲ್ ಆದ ಬಟ್ಟೆನೇ ಹಾಕ್ಕೊಳ್ಳೋದು. ಒಂದೇ ಸಲ ಮೈ ಮೇಲೆ ಬೀಳ್ತಾಳೆ. ಇವಳು ಮಾತ್ರ ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗ್ತಾಳೆ. ಹಾಗೆ ಮಿಸ್ ಯು ಡಡ್ಡಾ, ಮಿಸ್ ಯು ಡಡ್ಡಾ, ಐ ಲವ್ ಯು, ಕರ್ಬುತ್ತ ಕಿರೀಟ ಹೋಯಿತು. ಸಾಂಗ್ ಮಿಸ್ ಯು ಡಡ್ಡಾ, ಮಿಸ್ ಯು ಡಡ್ಡಾ, ಐ ಲವ್ ಯು. ಮನುಷ್ಯನಿಗೆ ಅವ್ರನ್ನ ವಿಡಿಯೋ ನೋಡ್ತಾ ಇದ್ದಾರೆ, ಅವಳಿಗೆ ನೋಡಿ ತುಂಬ ಖುಷಿ ಆಗ್ಬೋದು. ಅವರು ಎಲ್ಲ ವ್ಲಾಗು ಒಂದೊಂದು 2-3 ಸಲ ರಿಪೀಟ್ ಮಾಡಿ ನೋಡ್ತಾರೆ. ಹಾಗೆ ಇವಳ ಫೋಟೋಸನ್ನು ತೆಗೆದು ಬೇಗ ಹೋಗ್ತೀನಿ ನನ್ನ ಕೆಲಸಕ್ಕೆ. ಹ್ಯಾಪಿ ಫೀಸ್ಟ್. ಹಾಗೆ ನಿಮಗೂ ಕೂಡ ಹ್ಯಾಪಿ ಫೀಸ್ಟ್. ನಮ್ಮ ಮನೆಯ ಅಂಗಳ ನೋಡಿ ಎಷ್ಟು ದೊಡ್ಡದಾಗಿದೆ. ಡೈಲಿ ಒರೆಸಬೇಕು ಕೂಡ, ನೆಲ ಒರೆಸೋದು. ಹಾಗೆ ಮನೆ ಒಳಗಡೆ ಎಲ್ಲ ರಾತ್ರಿ ಮಲಗೋಕ್ಕಿಂತ ಮುಂಚೆ ಒರೆಸೋದಾಗಿತ್ತು. ಅಂಗಳ ಮಾತ್ರ ಒರೆಸಿರಲಿಲ್ಲ, ಇವಾಗ ಅತ್ತೆಯವರು ಒರೆಸಿದ್ದಾರೆ. ಅಡುಗೆ ಸ್ಟಾರ್ಟ್ ಆಗುತ್ತೆ. ಅಂಗಳ ವರ್ಷ ಆಯಿತು, ಕ್ಲೀನ್ ಮಾಡಿ ಆಯಿತು. ಹಾಗೆ ಇವಾಗ ಅಡುಗೆ ತಯಾರಿ ಮಾಡೋದು. 11:30 ಆಗ್ಲಿಕ್ಕೆ ಬಂತು. ಇವಾಗ ಯಾವಾಗ ಅಡುಗೆ ಮಾಡೋದು, ಯಾವಾಗ ಊಟ ಮಾಡೋದು ಗೊತ್ತಿಲ್ಲ. ಹೌದು, ಮೇಕಪ್ ನಂತರ ರಿಮೂವ್ ಮಾಡ್ತೀನಿ. ತುಂಬ ಟೈರ್ಡ್ನೆಸ್ ಆಗುತ್ತೆ ಮೇಕಪ್ ಹಾಕ್ಕೊಂಡಿದ್ರೆ. ಸೊ ಹಾಗಾಗಿ ಇವಾಗ ಮೇಕಪ್ ಅರಾದ ತೆಗಿತಾ ಇದ್ದರೆ ತುಂಬ ಟೈಮ್ ಆಗುತ್ತೆ ಅಂತ ಅಡುಗೆ ಕೆಲಸಕ್ಕೋಸ್ಕರ ಬಂದದ್ದು. ಬ್ರೇಕ್ಫಾಸ್ಟ್ ಮಾಡಬೇಕು, ಏನು ಮಾಡೋದು ಅಂತ ಗೊತ್ತಿಲ್ಲ, ಮಾಡೋದು ಬೇಡವೋ, ಬಿಕಾಸ್ ಪಾಯಸ ತಿಂದಿದ್ದಿಲ್ವ. ಹಾಗಾಗಿ ಬ್ರೆಡ್ ಹಾಗೂ ಆಮ್ಲೆಟ್ ಇದೆ, ಬೇಕಾದರೆ ತಿನ್ಬೋದು. ಬಾಳೆಹಣ್ಣು ತಿಂತೀನಿ. ಬಾಳೆಹಣ್ಣು ಎಷ್ಟು ದೊಡ್ಡ ಇದೆ ಅಂದರೆ, ಕೇರಳ ಬಾಳೆಹಣ್ಣು. ಯಾವ ಬಾಳೆಹಣ್ಣು ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ. ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಅವರು. ಕ್ಯಾಮ್ರಾದಲ್ಲಿ ಬರಲಿಕ್ಕೆ ತುಂಬ ಶೈ, ಬಿಹೈಂಡ್ ದ ಕ್ಯಾಮ್ರಾ ಅಂತಲ್ಲಿ ಸಪೋರ್ಟ್ ಮಾಡ್ತಾರೆ ತುಂಬ. ಹಾಗೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಬಾಳೆಹಣ್ಣು ತಿನ್ನಬೇಕು. ಕರೇಲ ಮಸಾಲವನ್ನು ಹಾಕಿ ಇಟ್ಟಿದ್ದಾರೆ. ಇದರ ಫ್ರೈ ತುಂಬ ಸಖತ್ತಾಗತ್ತೆ. ತವಾ ಫ್ರೈಯನ್ನು ಮಾಡೋದು. ಹಾಗೆ ಹೀರೆಕಾಯಿ ಹಾಗೂ ಪೊಟೆಟೊ ಏನಿದೆ ಬಾಯ್ಲ್ ಮಾಡಲಿಕ್ಕೋಸ್ಕರ ಇಟ್ಟಿದ್ದಾರೆ. ಇದರ ಸಾರನ್ನು ಮಾಡೋದು. ಹಾಗಾಗಿ ಫಸ್ಟ್ ಬೇಯಿಸ್ಕೊಳ್ತಾ ಇದ್ದಾರೆ. ನಂತರ ಬೆಂಡೆಕಾಯಿ ಪಲ್ಯವನ್ನು 2 ಒಲೆ ಇರೋದ್ರಿಂದ ಫಟಾಫಟ್ ಅಂತ ಮಾಡಬೇಕು. ಒಂದಾದಮೇಲೆ ಮತ್ತೊಂದನ್ನು ಇಡಬೇಕು, ಆ ರೀತಿ. ಹಾಗೆ ಪಾಯಸಕ್ಕೋಸ್ಕರ ಕೂಡ ರೆಡಿ ಆಗಿದೆ. ಹಾಗೆ ಎಲ್ಲವೂ ಕೂಡ ಕಟ್ಟಿಂಗ್ ಮಾಡಿ ಇಟ್ಟಿದ್ದಾರೆ. ಸಲಾದಿಗೋಸ್ಕರ ಮಸಾಲ ಕೂಡ ರೆಡಿ ಇದೆ, ಗ್ರೇವಿ ಮಾಡಲಿಕ್ಕೆ. ಅಡುಗೆ ಆಗ್ತಾಯಿದೆ, ಆಲ್ಮೋಸ್ಟ್ ಆಗ್ತಾ ಬಂತು. ಹಾಗೆ ಇದರ ಭತ್ತ ಉಂಟಲ್ವ, ಇದರ ಒಳಗೆ ಅಕ್ಕಿ ಇರುತ್ತೆ, ಅದನ್ನು ತೆಗೆದು ಜಜ್ಜಿ ಹಿಟ್ಟು ಮಾಡಿ ಎಲ್ಲ ಅಡುಗೆಯಲ್ಲಿ ಸ್ವಲ್ಪ ಹಾಕೋದು. ಹಾಗೆ ಅದನ್ನು ಇವಾಗ ತಗೊಂಡು ಹೋದರೂ ಬಾಕಿದ ಇಷ್ಟಿದೆ. ಇದು ಬ್ಲೆಸ್ ಮಾಡಿದಂತಹ ಭತ್ತದ ತೆನೆ ಅಂತ ಹೇಳ್ತಾರೆ ಮೇ ಬಿ ಇದಕ್ಕೆ. ಹಾಗೆ ಏನೇನು ಅಡುಗೆ ಆಗ್ತಾಯಿದೆ ನಿಮಗೂ ಕೂಡ ತೋರಿಸ್ತೀನಿ. ಸಲಾದ್ ರೆಡಿ ಇದೆ. ಉಪ್ಪು ಹಾಗೆ ಲಿಂಬಿನ ರಸ ಹಾಕಿದರೆ ಸಲಾದ್ ರೆಡಿ ಆಗುತ್ತೆ. ಹಾಗೆ ಸಾರು ಕೂಡ
ರೆಡಿಯಾಗಿದೆ. ಅರ್ದಿ ಮಾಡಿದಂತಹ ಸಾರಿದು ತುಂಬ ಸಖತ್ತಾಗಿ ಬಂದಿದೆ ಟೇಸ್ಟ್. ಹಾಗೆ ಬೆಂಡೆಕಾಯಿಯ ಪಲ್ಯ, ಹಾಗೆ ಕರೆಲ್ಲ ಫ್ರೈ ಮಾಡಲಿಕ್ಕಿದೆ. ನಂತರ ಹಾಗೆ ಪಾಯಸಕ್ಕೋಸ್ಕರ ರೆಡಿ ಆಗ್ತಾ ಇದೆ. ಇದು ಅರಿಶಿನ ಎಲೆ ಅಂತ ಹೇಳ್ತೀವಿ. ಆ ಎಲೆಯನ್ನು ಅದರಲ್ಲಿ ಹಾಕಿದರೆ ತುಂಬ ಘಮ ಘಮ ಅಂತ ಪರಿಮಳ ಬರುತ್ತೆ. ಸೌತೆಕಾಯಿ ಹಾಗೂ ಕಡಲೆಬೇಳೆಯನ್ನು ಬೇಯಿಸಿದ್ದಾರೆ. ಹಾಗೆ ಮತ್ತೊಂದು ಸೈಡಲ್ಲಿ ರೈಸ್ ಕೂಡ ಆಗ್ತಾ ಇದೆ. ಇದಕ್ಕೆ ಹಾಲು ಕೂಡ ರೆಡಿ ಇದೆ ಪಾಯಸಕ್ಕೋಸ್ಕರ. ಹಾಗೆ ಇವೆಲ್ಲ ಹಾಕಿ ಪಾಯಸವನ್ನು ಮಾಡೋದು. ಎಲ್ಲರೂ ಕೂಡ ಬ್ಲೆಸ್ಸಿಂಗ್ಸನ್ನು ತೊಗೊಳ್ತಾ ಇದ್ದಾರೆ. ನಾನೇ ಇನ್ನೂ ತನಕ ಹೋಗಿಲ್ಲ ಯಾರ ಮನೆಯಲ್ಲೂ ಕೂಡ. ಅಕ್ಕಪಕ್ಕದಲ್ಲಿ ಮನೆ ಉಂಟಲ್ವ, ಎಲ್ಲರ ಮನೆಯಲ್ಲೂ ಬ್ಲೆಸ್ಸಿಂಗನ್ನು ತೊಗೊಳ್ಲಿಕ್ಕೆ ಹೋಗ್ತೀವಿ. ಹಾಗೆ ನಾನು ಮತ್ತು ಮಕ್ಕಳು ಇಬ್ಬರು ಕೂಡ ಬ್ಲೆಸ್ಸಿಂಗನ್ನು ತೊಗೊಳ್ಳಿಕ್ಕೆ ಹೋಗ್ತೀವಿ. ಅವಳು ಕೂಡ ಬಂದಿದ್ಲು ಬ್ಲೆಸ್ಸಿಂಗ್ ಮಾಡಲಿಕ್ಕೆ. ಇವಳು ಕೂಡ ನೋಡಿ ಬ್ಲೆಸ್ಸಿಂಗ್ ತೊಗೊಳ್ಳಿಕ್ಕೋಸ್ಕರ ಅಂತಲೇ ಬಂದದ್ದು. ಈ ಊರಲ್ಲಿ ಅದೊಂದು ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗಂತ ನಮ್ಮ ಮನೆಯಲ್ಲಿ ಹಾಗೇನಿಲ್ಲ, ಅಕ್ಕಪಕ್ಕದ ಮನೆಯಲ್ಲೆಲ್ಲ ಎಲ್ಲೂ ಕೂಡ ಹೋಗಲ್ಲ ನಾವು ಬ್ಲೆಸ್ಸಿಂಗ್ ತೊಗೊಳ್ಲಿಕ್ಕೆ. ಹಾಗೆ ಇಲ್ಲಿ ಅದೇ ಸ್ಪೆಷಲ್. ಎಲ್ಲರ ಮನೆಯಲ್ಲಿ ಏನೇ ಒಂದು ಹಬ್ಬ ಇರಲಿ, ಅಕ್ಕಪಕ್ಕದ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಹೋಗಿ ಬ್ಲೆಸ್ಸಿಂಗನ್ನು ತೊಗೊಳ್ತೀವಿ ದೊಡ್ಡವ್ರ ಹತ್ರ. ರೈಸ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಉದ್ದವಾದ ರೈಸ್ ಇದು. ನಾವು ಯಾವತ್ತೂ ಕೂಡ ಬ್ರೌನ್ ರೈಸೇ ತಿನ್ನೋದು. ಇವತ್ತು ಬೇಗ ಅಡುಗೆ ಆಗಬೇಕಲ್ವ, ಸೊ ಹಾಗಾಗಿ ವೈಟ್ ರೈಸನ್ನು ಮಾಡ್ತಾ ಇರೋದು. ಹಾಗೆ ಪಾಯಸ ನೋಡಿ, ಈ ಥರ ಎಲೆಯನ್ನು ಹಾಕಿದ್ದಾರೆ. ಸಿಹಿ ಪಾಯಸ ಕೂಡ ಮಾಡಬೇಕು, ಸಪ್ಪೆ ಪಾಯಸ ಕೂಡ ಮಾಡಲಿಕ್ಕೆ. ಬ್ಯಾಗಲ್ಲಿ ಏನೇನಿದೆ ಅಂತ ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ. ಈ ಥರ ಒಂದು ಬ್ಯಾಗ್, ತುಂಬ ಇವಾಗ ಬ್ಯಾಗ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಪಿಂಕ್ ಕಲರ್ ಬ್ಯಾಗ್ ಜಾಸ್ತಿಯಾಗಿ ನಾನು ಇದೇ ಬ್ಯಾಗನ್ನು ಯೂಸ್ ಮಾಡ್ತೀನಿ. ಹೆಣ್ಮಕ್ಳಿಗೆ ಬ್ಯಾಗ್ ಅಂದರೆ ತುಂಬಾ ಇಷ್ಟ, ಪಿಂಕ್ ಬ್ಯಾಗ್ ಅಂದರೆ ತುಂಬಾ ಇಷ್ಟ ಅಲ್ವಾ. ಹಾಗೆ ನನಗೂ ಕೂಡ ತುಂಬ ಕಂಫರ್ಟ್ ಆಗುತ್ತೆ ಎರಡು ಸೈಡಲ್ಲಿ ಹಾಕ್ಕೊಳ್ಳಿಕ್ಕೆ. ಇಲ್ಲ ಅಂದರೆ ಇದು ಈ ಥರ ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಈ ಪಿಂಕ್ ಬ್ಯಾಗಲ್ಲಿ ಏನೇನು ಇರುತ್ತೆ ಅಂತ ತುಂಬ ಜನರಿಗೆ ಕ್ಯೂರಿಯಾಸಿಟಿ. ಇವತ್ತು ಸೀರೆ ಉಟ್ಕೊಂಡಿದ್ನಲ್ವಾ, ಸೊ ಹಾಗಾಗಿ ಇದು ಚೆನ್ನಾಗಾಗಲ್ಲ ಅಂತ ಈ ಥರ ಒಂದು ಬ್ಯಾಗನ್ನು ತೊಗೊಂಡಿದ್ದು. ಎಲ್ಲವೂ ಕೂಡ ಇದರಿಂದ ಇಲ್ಲಿ ಹಾಕಿದ್ದು. ಇವಾಗ ಎಲ್ಲ ಕೂಡ ಇಲ್ಲಿ ಖಾಲಿ ಮಾಡಿ ಇದರಲ್ಲಿ ಹಾಕ್ಲಿಕ್ಕಿದೆ. ಸೊ ಇದರಲ್ಲಿ ಏನೇನಿದೆ ಅಂತ ನಿಮ್ಗೂ ಕೂಡ ಶೇರ್ ಮಾಡ್ತೀನಿ. ಪಿಂಕ್ ಕಲರ್ ಬಾಟಲ್, ಇದರಲ್ಲಿ ನೀರಿರುತ್ತೆ. ಹಾಗೆ ಜಾಸ್ತಿ ಏನಂತಾರೆ ಬಿಸಿ ನೀರು ಹಾಕಿ ಇಡೋದು. ಬಿಸಿಯಾಗಿ ಜಾಸ್ತಿ ತನಕ ಇರಲ್ಲ. ನನಗೆ ಚರ್ಚಲ್ಲಿ ಎಲ್ಲ ಹೋಗುವಾಗ ನಾರ್ಮಲ್ ಟೆಂಪ್ರೇಚರಲ್ಲಿ ಇರುತ್ತೆ. ಈ ಥರ ಬಾಟಲಲ್ಲಿ ನೀರನ್ನು ತಗೊಂಡು ಹೋಗ್ತೀನಿ. ನಂತರ ಈ ಒಂದು ಜಿಪ್ಲಾಗ್, ಈ ಜಿಪ್ಲಾಗಲ್ಲಿ ನನ್ನ ಏನಂತಾರೆ ಪೌಡ್ರ್ ಇದೆ, ಹಿಮಾಲಯ, ಹಾಗೆ ವೆಟ್ ಟಿಶ್ಯೂ, ನಂತರ ಒಂದು ಬಟ್ಟೆಯನ್ನು ತೊಗೊಂಡಿದ್ದೀನಿ ಈ ಥರ. ಹಾಗೆ 2 ಪ್ಯಾಂಪರ್ಸ್ ಇದೆ ಇದರಲ್ಲಿ. ಇದು ಯಾತಕ್ಕೆ ಹೋಗ್ತೀನಿ ಅಂತ ಅಂದರೆ, ಎಲ್ಲಾದರೂ ಹೋದಾಗ ಅವಳು ಪಾಟಿ ಎಲ್ಲ ಮಾಡ್ಕೊಂಡಿದ್ಮೇಲೆ ಕ್ಲೀನ್ ಮಾಡಬೇಕಲ್ವ, ಅದರಲ್ಲೇ ಇಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಇವೆಲ್ಲ ಈ ಥರ ಮಾಡಿಡೋದು ಅವಳಿಗೆ ಯೂಸ್ ಮಾಡಲಿಕ್ಕೋಸ್ಕರ ಆ ಟೈಮಲ್ಲಿ. ಇಲ್ಲಾಂದರೆ ಮನೆಗೆ ಓಡಿ ಬರಬೇಕಾಗುತ್ತೆ. ಚರ್ಚಿಂದ ಇಲ್ಲಿ ಒಂದು 10-5 ನಿಮಿಷದ ದಾರಿ. ಟೈಮ್ ವೇಸ್ಟ್ ಆಗುತ್ತೆ, ಹೋಗು ಅಂತ ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ನಂತರ ಈ ಥರ ಮಗಳಿಗೋಸ್ಕರ ಕರ್ಚಿಪ್, ಪಿಂಕ್ ಕರ್ಚಿಪ್. ನಂತರ ಪಿಂಕ್ ಕಲರ್ ಕೊಡೆ. ಅವಳು ಆದಾಗಿಂದ ಎಲ್ಲ ಕೂಡ ಜಾಸ್ತಿಯಾಗಿ ಪಿಂಕೇ ನಾನು ಇಷ್ಟಪಡೋದು ಅವಳಿಗೋಸ್ಕರ ಅಂತ. ಹಾಗೆ ಈ ಥರ ಇದು ಹೂವಿಂದು. ಇವತ್ತು ಹೂವೆಲ್ಲ ತೊಗೊಂಡು ಹೋಗಿದ್ನಲ್ವ, ಸೊ ಅದರ ಪ್ಲಾಸ್ಟಿಕ್ ಇದು. ಹಾಗೆ ಮತ್ತೊಂದು ಪ್ಲಾಸ್ಟಿಕ್ ಏನಿದೆ, ಪ್ಯಾಂಪರ್. ಇಫ್ ಇನ್ ಕೇಸ್ ಅವಳು ಪಾಟಿ ಎಲ್ಲ ಮಾಡಿದಾಗ ನಾನು ಯೂಸ್ ಮಾಡಿದರೆ ಅಥವಾ ತುಂಬ ಸುಸ್ಸು ಎಲ್ಲ ಮಾಡಿದ ನಂತರ ತೆಗೆದಿದ್ರೆ ಇದರಲ್ಲಿ ಹಾಕಿ ರ್ಯಾಪ್ ಮಾಡಿ ಡಸ್ಟ್ಬಿನಲ್ಲಿ ಹಾಕಲಿಕ್ಕೋಸ್ಕರ ಅಂತ. ಹಾಗೆ ಫೀಡಿಂಗ್ ಬಾಟಲ್. ಇವತ್ತು ಫೀಡಿಂಗ್ ಬಾಟಲನ್ನು ಯೂಸ್ ಮಾಡಿದ್ದೀವಿ. ತುಂಬ ಲಾಂಗ್ ಟೈಮ್ ಪೂಜೆ ಇತ್ತಲ್ವ, ಮಿಡಲಲ್ಲಿ ಚರ್ಚಲ್ಲಿ ಅವಳಿಗೆ ನಾನು ಹಾಲನ್ನು ಕೊಟ್ಟಿದ್ದೆ. ನಂತರ ಇದು ಮಿಲ್ಕ್ ಪೌಡರ್, ಅವಳದು ಲ್ಯಾಕ್ಟೋಜನ್. ಹಾಗೆ ನನ್ನ ವಾಲೆಟ್. ಚರ್ಚಿಗೆ ಹೋಗುವಾಗ ನಾನು ಜಾಸ್ತಿ ಯಾವತ್ತೂ ಕೂಡ ತೊಗೊಂಡು ಹೋಗಲ್ಲ. ಸಮ್ ಟೈಮ್ ಒಂದೊಂದ್ಸಲ ತೊಗೊಂಡು ಹೋಗ್ತೀನಿ, ಒಂದೊಂದ್ಸಲ ತೊಗೊಂಡು ಹೋಗಲ್ಲ. ಇದರಲ್ಲಿತ್ತು, ಅದು ಎಲ್ಲವೂ ಇದರಲ್ಲಿ ಹಾಕಿದ್ನಲ್ವ, ಸೊ ಹಾಗಾಗಿ ವಾಲೆಟ್, ಅದರಲ್ಲೆಲ್ಲ ನನ್ನ IDs ಎಲ್ಲ ಇದೆ. ಹಾಗೆ ನನ್ನ ಹ್ಯಾಂಡ್ ಕರ್ಚಿಪ್, ಇದು ಕೂಡ ಇದರಲ್ಲೇ ಇಡ್ತೀನಿ ನನಗೋಸ್ಕರ. ನಂದು ಅಂದರೆ ಇದು ಮಾತ್ರ, ಮತ್ತೇನೂ ಇಲ್ಲ. ಹಾಗೆ ಅವಳ ಹೇರ್ ಬ್ಯಾಂಡ್ ಇವತ್ತು ನಾನು ಹಾಕಿದ್ದು ಅವಳಿಗೆ ಅಷ್ಟೇ. ಇಷ್ಟೇ ಬ್ಯಾಗಲ್ಲಿ ಇರೋದು. ಇಷ್ಟನ್ನು ಕ್ಯಾರಿ ಮಾಡಿ ನಾನು ಯಾವತ್ತೂ ಕೂಡ ಮಗಳಿಗೆ ಕರ್ಕೊಂಡು ಹೋಗುವಾಗ ಇಷ್ಟು ಯಾವತ್ತೂ ಕೂಡ ನನ್ನ ಜೊತೆ ಇದ್ದೇ ಇರುತ್ತೆ. ಹಾಗೆ ಗೊತ್ತಾಯ್ತಲ್ವಾ ನನ್ನ ಬ್ಯಾಗಲ್ಲಿ ಏನಿದೆ ಅಂತ. ತಯಾರಿ ಆಲ್ಮೋಸ್ಟ್ ಆಯಿತು. ಇವಾಗ ಕರೆಲ್ಲ ಫ್ರೈ ಆಗ್ತಾ ಇದೆ. ಹಾಗೆ ಫಸ್ಟ್ ನಾನು ಮೇಕಪ್ಪನ್ನು ತೆಗಿತೀನಿ. ಮೇಕಪ್ಪಿಂದ ತುಂಬಾ ಟಯರ್ಡ್ನೆಸ್ ಆಗುತ್ತೆ, ಹಾಗಾಗಿ ಮೇಕಪ್ ಫಸ್ಟ್ ತೆಗಿಯೋದು. ಹಾಗೆ ಅಜ್ಜಿಗೆ ಫೋನ್ ಮಾಡಬೇಕು. ಅಜ್ಜಿ, ನನ್ನ ಹಸ್ಬೆಂಡ್ ಅವರ ಅಜ್ಜಿ, ನಮ್ಮ ಅತ್ತೆಯ ತಾಯಿಗೆ ಫೋನ್ ಮಾಡಿ ವಿಶ್ ಮಾಡಲಿಕ್ಕಿದೆ. ಹಾಗೆ ಫಸ್ಟ್ ಮೇಕಪ್ಪನ್ನು ರಿಮೂವ್ ಮಾಡ್ತೀನಿ. ನೋಡಿ, ಸ್ವಲ್ಪ ಮೇಕಪ್ ಆಚೆ ಈಚೆ ಆಗಿಲ್ಲ ನಂದು. ಹಾಗೆ ಟಯರ್ಡ್ನೆಸ್ ತುಂಬ ಇದರಲ್ಲಿ. ಮತ್ತು 2 ಗಂಟೆಯಲ್ಲಿ ಮತ್ತೆ ಗೇಮ್ಸ್ ಎಲ್ಲ ನೋಡಲಿಕ್ಕೋಸ್ಕರ ಹೋಗಬೇಕು. ಆ ಟೈಮಲ್ಲೆಲ್ಲ ಹಾಕ್ಕೊಂಡು ಹೋಗ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ನಾರ್ಮಲಾಗಿ ಸಿಂಪಲಾಗಿ ಹೋಗೋದು.
ಇವಾಗ ಚಿಕ್ಕದಾಗಿ ಒಂದು ಪ್ರೇಯರ್ ಮಾಡಿಕೊಂಡು ಊಟ ಮಾಡೋದು. ಇವಳಿಗೆ ನಿಂತಲ್ಲೇ ಕೂತ್ಕೊಂಡಲ್ಲೇ ನಿದ್ದೆ ಬರ್ತಾ ಇದೆ. ಒಂದು ಎಷ್ಟು 6 ತಿಂಗಳಿಂದ ವೇಟ್ ಮಾಡ್ತಾ ಇದ್ದದ್ದು, ಹೀಗೆ ಫೋಟೋ ತೆಗಿಬೇಕು, ಹಾಗೆ ಫೋಟೋ ತೆಗಿಬೇಕು ಅಂತ. ಏನು ಮಾಡಿದ್ರು ಕೂಡ ಹೇಳ್ತಾ ಇಲ್ಲ. ತಣ್ಣೀರಲ್ಲಿ ಮುಖ ಕೂಡ ತೊಳೆದೆ ಹೇಳ್ತಾಳೆ ಅಂತ. ನೋಡಿ, ಈ ಥರ ಯಾವತ್ತೂ ನಿದ್ದೆ ಮಾಡಲ್ಲ ಅವಳು. ಊಟ್ರಿ ಪುತ್ತ, ಫೋಟೋ ಕಡಿಯಾ ಪ್ಲೀಸ್ ಶನು. ಆಯಿತು, ಇವತ್ತಿನ ಫೋಟೋ. ಇವತ್ತಿಗೆ ಹಬ್ಬದ ಸ್ಪೆಷಲ್ ಇದೆ ಸಲಾದು ಪಾಯಸ. 2 ಥರದ ಪಾಯಸವನ್ನು ಮಾಡ್ತೀವಿ. ಇದು ಸಿಹಿ ಪಾಯಸ, ಹಾಗೆ ತರಕಾರಿಯ ಸಾರು, ಹಾಗೆ ಬೆಂಡೆಕಾಯಿ ಪಲ್ಯ, ರೈಸ್, ಹಾಗೆ ಸಪ್ಪೆ ಪಾಯಸ. ಇದು ನನಗೆ ತುಂಬ ಫೇವ್ರೆಟ್. ಹಾಗೆ ಕರೇಲಾ ಫ್ರೈ. ಉಪ್ಪು ಹಾಗೆ ಉಪ್ಪಿನಕಾಯಿ ತರಲಿಕ್ಕಿದೆ. ನನ್ನ ಮಗಳಿಗೆ ನೋಡಿ ನನಗೇನೆ ಟೆನ್ಷನ್ ಆಗ್ತಾ ಇದೆ. ನೋಡಿ ಯಾವ ಥರ ನಿದ್ದೆ ಮಾಡ್ತಾ ಇದ್ದಾಳೆ ಅವಳು. ಫೋಟೋ ಸರಿಯಾಗಿ ಬರುತ್ತೆ, ಇದು 100% ಶೋರ್. ಬಾಳೆ ಎಲೆಯಲ್ಲಿ ಊಟ ಮಾಡುವಂತಹ ಮಜಾ ಇರುತ್ತಲ್ವ, ತುಂಬ ಸಖತ್ತಾಗಿರುತ್ತೆ. ವರ್ಷಕ್ಕೆ ಒಂದು ಸಲ ನಾನು ಊಟ ಮಾಡೋದು. ನಿಜವಾಗ್ಲೂ ಈ ದಿನಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಫೋಟೋಸ್ ನೋಡಿ ಯಾವ ಥರ ಬಂದಿದೆ. ಎದುರುಗಡೆ ಊಟ ಇದ್ರೂ ಕೂಡ ಅವಳಿಗೆ ಕಾಣಿಸ್ತಾ ಇಲ್ಲ. ತಾತಿಕರ್ ಜೋಯ್. ಹಾಗೆ ಊಟ ಕೂಡ ಆಯಿತು. ಇವಾಗ ಟೈಮ್ ಆಗ್ತಾಯಿದೆ 2:15 ಸುಮಾರು ಆಗ್ತಾಯಿದೆ. ಹಾಗೆ ತರಕಾರಿ ಊಟ, ನಾನ್ ವೆಜ್ ಇಲ್ಲ, ವೆಜ್ ಮಾತ್ರ. ಹಾಗೆ ಅಪರೂಪ ತಿನ್ನೋದಲ್ವ, ಚೆನ್ನಾಗಾಯಿತು. ಹಾಗೆ ಎಕ್ಸೆಪ್ಟೇಷನ್ ಮಗಳ ಮೇಲೆ ತುಂಬಾ ಇತ್ತು. ಫಸ್ಟ್ ನನಗೆ ಅನ್ನಿಸ್ತಾ ಇತ್ತು, ಆ್ಯಕ್ಚುಲಿ 6 ತಿಂಗಳಲ್ಲಿ ಎಲ್ಲ ಯಾರೂ ಮಕ್ಕಳು ಸರಿಯಾಗಿ ಕೂತ್ಕೊಳ್ಳಲ್ಲ. ಸೊ ಹಾಗಾಗಿ ಅವಳು ಕೂತ್ಕೊಂಡಿದ್ರೆ ಎಷ್ಟು ಒಳ್ಳೆಯದಾಗಿ ಫೋಟೋ ತೆಗಿಬೇಕಾಗಬಹುದಾಗಿತ್ತು ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೆ. ಬಟ್ ಅವಳು ಆ್ಯಕ್ಚುಲಿ 5 ಮಂತ್ ಕಂಪ್ಲೀಟ್ ಆಗ್ತಾ ಇದ್ದಾಗಲೇ ಅವಳು ಕೂತ್ಕೊಂಡ್ಲು ಸಹ. ಹಾಗೆ ಇವಾಗ ನಿಂತ್ಕೊಳ್ಳಿಕ್ಕೂ ಕೂಡ ಟ್ರೈ ಮಾಡ್ತಾಳೆ. ಹಾಗೆ ಖುಷಿ ಆಯಿತು ಆ ಟೈಮಲ್ಲಿ ನನಗೆ, ಫೋಟೋ ತೆಗಿಬಹುದು ಅಂತ. ಎಷ್ಟು ಚೆನ್ನಾಗಿ ನವೀನ ಟೈಮಲ್ಲಿ ಎಲ್ಲ ಫೋಟೋ ತೆಗಿವಾಗ ಎಷ್ಟು ಚೆನ್ನಾಗಿ ಫೋಸ್ ಕೊಟ್ಟು ಎಲ್ಲ ಚೆನ್ನಾಗಿ ಕೂತ್ಕೊಂಡು ಫೋಸ್ ಕೊಡ್ತಾಯಿದ್ಲು, ಸ್ಮೈಲೆಲ್ಲ ಮಾಡ್ತಾ. ಇವತ್ತು ಅವಳಿಗೆ ಎಷ್ಟು ನಿದ್ದೆ ಅಂದರೆ ಸರಿಯಾಗಿ ನನಗೆ ಫೋಟೋನೇ ತೆಗಿಲಿಕ್ಕಾಗಿಲ್ಲ. ಎಕ್ಸೆಪ್ಟೇಷನ್ ತುಂಬಾ ಇತ್ತು ಅವಳ ಮೇಲೆ, ಏನು ಹೇಳಲಿ, ಹಾಗೆ ಫೋಟೋ ತೆಗಿಬೇಕು, ಹೀಗೆ ಫೋಟೋ ತೆಗಿಬೇಕು ಅಂತ. ಬಟ್ ನಾನು ತಿಳ್ಕೊಂಡಿದ್ದೆ ಅವಳು ತಿನ್ನಲ್ಲ, ಬಾಯಲ್ಲಿ ಹಾಕಿ ತಿನ್ನಲ್ಲ ಅಂತ ನನಗೆ ಅದು ಕನ್ಫರ್ಮ್ ಆಗಿ ಗೊತ್ತಿತ್ತು. ಎಲ್ಲ ಕಿವಿಚಿ ಎಲ್ಲ ಇದು ಮಾಡಿಬಿಡ್ತಾಳೆ, ಒಳ್ಳೆ ಫೋಟೋಸ್ ಎಲ್ಲ ಬರುತ್ತೆ ಅಂತ ತಿಳ್ಕೊಂಡಿದ್ದೆ. ಎಕ್ಸೆಪ್ಟೇಷನ್ ಏನೋ ಇತ್ತು, ಬಟ್ ಅವಳು ಊಟ ಮುಟ್ಲೂ ಇಲ್ಲ ಸಹ. ಹಾಗೆ ಒಂದು 2-3 ಫೋಟೋಸನ್ನು ತೊಗೊಂಡೆ ಅಷ್ಟೇ. ನಂತರ ಹೋಗಿ ಅವಳಿಗೆ ಮಲಗಿಸ್ದೆ. ನಂತರ ನಾವು ಇಬ್ಬರು ಕೂಡ ಊಟ ಮಾಡಿದ್ವಿ, ನಾನು ಮತ್ತು ಅತ್ತೆ. ಪರವಾಗಿಲ್ಲ, ಏನು ಮಾಡೋದು, ಅದಕ್ಕೆ ಹೇಳೋದು ಜಾಸ್ತಿ ಏನೂ ಕೂಡ ಎಕ್ಸೆಪ್ಟೇಷನ್ ಇಟ್ಕೊಳ್ಬಾರ್ದು ಅಂತ, ನಿಜವಾಗ್ಲೂ. ಬಟ್ ಇವಾಗ ಅವಳು ನಿದ್ದೆ ಮಾಡ್ತಾ ಇದ್ದಾಳೆ. ನಿದ್ದೆ ಮಾಡಲಿ, ನಂತರ ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಮತ್ತೆ ನಾವು ಹೋಗೋದು ಚರ್ಚಿಗೆ. ಈ ವ್ಲಾಗನ್ನು ಇಲ್ಲೇನೆ ಮುಗಿಸ್ತೀನಿ. ತುಂಬ ಲಾಂಗ್ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ಈ ವ್ಲಾಗ್ ಇಲ್ಲೇ ಮುಗಿಸಿ ನೆಕ್ಸ್ಟ್ ಏನಿದೆ ಕಂಟಿನ್ಯೂ ಮಾಡ್ತೀನಿ. ಬೇಗ ರೆಡಿ ಆಗ್ತೀನಿ. ಹಾಗೆ ಗೇಮನ್ನು ನೋಡಲಿಕ್ಕೋಸ್ಕರ ಅಂತ ಹೋಗ್ತೀನಿ. ಹಾಗೂ ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ. ಎಲ್ಲ ಗೇಮ್ ಕೂಡ ಸಪ್ರೇಟಾಗಿ ಮಾಡ್ತೀನಿ. ಯಾಕಂತ ಹೇಳಿದರೆ ಅದು ಇದು ಅಂತ ಹೇಳಿದರೆ ತುಂಬಾ ಲಾಂಗ್ ಆಗುತ್ತೆ. ಸೊ ಹಾಗಾಗಿ ಗೇಮ್ಸ್ ನೋಡಲಿಕ್ಕೆ ನಿಮಗೂ ಕೂಡ ತುಂಬ ಚೆನ್ನಾಗಾಗತ್ತಲ್ವ. ಸೊ ಹಾಗಾಗಿ ಈ ವ್ಲಾಗನ್ನು ನಾನು ಇಲ್ಲೇನೆ ಮುಗಿಸ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Bye. Take care.